ಐತಿಹಾಸಿಕ ಗ್ರಾಮ ಲಕ್ಕುಂಡಿ ಗ್ರಾಮ, ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮ. ಇದು 11-12ನೆಯ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಆಳ್ವಿಕೆಗೆ ಒಳಪಟ್ಟಿತ್ತು. ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ 101 ಗುಡಿ ಮತ್ತು 101 ಬಾವಿಗಳಿದ್ದಾವೆ ಅನ್ನೋ ಒಂದು ಇತಿಹಾಸ ಇದೆ. ಅದೇ ರೀತಿಯಾಗಿ ಲಕ್ಕುಂಡಿ ಗ್ರಾಮದಲ್ಲಿ ಟಂಕಸಾಲಿ ಅಂದರೆ ನಾಣ್ಯಗಳನ್ನು ತಯಾರು ಮಾಡುವಂಥ ಕಂಪನಿಗಳು ಇದ್ದವು ಅಂಥೇಳಿ ಇತಿಹಾಸದಿಂದ ಕೇಳ್ಪಡುತ್ತೇವೆ. ಅದೇ ರೀತಿಯಾಗಿ ಇಲ್ಲಿ ಸಾಕಷ್ಟು ದೇವಾಲಯಗಳು ಇರೋದರಿಂದ ಈ ಒಂದು ದೇವಸ್ಥಾನ ಒಂದು ತವರೂರು ಅಂಥೇಳಿ ಲಕ್ಕುಂಡಿ ಗ್ರಾಮ ಖ್ಯಾತಿ ಪಡೆದಿದೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಲಕ್ಕುಂಡಿ ಗ್ರಾಮಕ್ಕೆ ಆಗಮಿಸ್ತಾರೆ. ಆದರೆ ಈ ಲಕ್ಕುಂಡಿ ಗ್ರಾಮದಲ್ಲಿ ಬಹು ವರ್ಷಗಳಿಂದನೂ ಕೂಡ ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ನಿಧಿ ಇದೆ, ಬಂಗಾರ ಇದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಪ್ರತಿ ಬಾರಿ ಕೂಡ ಮಳೆ ಬಂದರೆ ಸಾಕು, ಈ ಹಿಂದೆ ಈ ಲಕ್ಕುಂಡಿ ಗ್ರಾಮದ ಹಿರಿಯರು ಗ್ರಾಮದಲ್ಲಿ ನಿಧಿ ಹುಡುಕುವಂಥ ಕೆಲಸ ಮಾಡ್ತಾ ಇದ್ರು. ರಸ್ತೆಯಲ್ಲಿ ಆಗಿರ್ಬೋದು, ದೇವಸ್ಥಾನದ ಬಳಿ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಕಡೆ ಹೋದಾಗ ಮಳೆ ಆದಂಥ ಸಮಯದಲ್ಲಿ ಅಲ್ಲಿ ಸಣ್ಣ ಸಣ್ಣ ಚಿನ್ನದ ತುಂಡುಗಳು ಸಿಗ್ತಾ ಇದ್ವು ಅಂಥೇಳಿ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಚಿನ್ನ ಇದೆ ಎನ್ನುವುದು ಕೂಡ ಈ ಹಿಂದೆನೂ ಕೂಡ ಖಚಿತಪಟ್ಟಿತ್ತು. ಇವಾಗ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿದೆ. ಏನಂತಂದರೆ ಲಕ್ಕುಂಡಿ ಗ್ರಾಮದ ಕಸ್ತೂರಿ ರಿತ್ತಿ ಎನ್ನುವ ಕುಟುಂಬ ಏನು ಹೊಸ ಮನೆ ನಿರ್ಮಾಣ ಮಾಡ್ತಾ ಇದ್ರು. ಪಕ್ಕದಲ್ಲೇ ಲಕ್ಷ್ಮೀ ದೇವಸ್ಥಾನ ಇದೆ. ಆ ಲಕ್ಷ್ಮೀ ದೇವಸ್ಥಾನ ಪಕ್ಕದಲ್ಲಿ ಕಸ್ತೂರಿಯವ್ವ ರಿತ್ತಿ ಎನ್ನುವರು ತಮ್ಮ ಮನೆಯನ್ನು ಕೆಡವಿ ಇವಾಗ ಹೊಸ ಮನೆ ನಿರ್ಮಾಣ ಮಾಡ್ತಾ ಇದ್ರು. ಈ ಸಮಯದಲ್ಲಿ ಏನು ಮನೆಯ ಪಾಯ ತೆಗೆದಿದ್ರು. ಪಾಯ ತುಂಬುವ ಸಮಯದಲ್ಲಿ ಒಂದು ತಾಮ್ರದ ಮಡಿಕೆ ರೀತಿಯಲ್ಲಿ ನಿಧಿ ಪತ್ತೆಯಾಗಿದೆ. ಏನು ಆ ತಾಮ್ರದ ಮಡಿಕೆ ಏನಿದೆ, ಆ ಮಡಿಕೆಯಲ್ಲಿ ಸುಮಾರು 466 ಗ್ರಾಮದಿಂದ 470 ಗ್ರಾಮದಷ್ಟು ಬಂಗಾರದ ವಿವಿಧ ಆಭರಣಗಳು ಕೂಡ ಪತ್ತೆಯಾಗಿದ್ದಾವೆ. ಇವಾಗ ಆ ನಿಧಿಯನ್ನು ಕೂಡ ಆ ಕುಟುಂಬಸ್ಥರು ಇವಾಗ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಆ ಕುಟುಂಬದ 8ನೇ ತರಗತಿ ಓದುವಂಥ ಪ್ರಜ್ವಲ್ ರಿತ್ತಿ ಎನ್ನುವ ಬಾಲಕನಿಗೆ ಮೊದಲನೆಯ ಬಾರಿಗೆ ಈ ಒಂದು ನಿಧಿ ಸಿಗತ್ತೆ. ಅದನ್ನು ತೆಗೆದುಕೊಂಡು ಬಂದು ಗ್ರಾಮದಲ್ಲಿ ಸುತ್ತಾಡ್ತಾ ಇರ್ತಾನೆ. ಈ ಸಮಯದಲ್ಲಿ ಲಕ್ಕುಂಡಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯೆ ಆದಂಥ ರಜಿಯಾ ಬೇಗಂ ತಹಸೀಲ್ದಾರ್ ಎನ್ನುವ ಸದಸ್ಯೆ ಏನಿದ್ದಾಳೆ ಇವರ ಗಮನಕ್ಕೆ ತೆಗೆದುಕೊಂಡು ಬರ್ತಾರೆ. ಆ ತೆಗೆದುಕೊಂಡು ಬಂದ ನಂತರ ರಜಿಯಾ ಬೇಗಂ ಅಲ್ಲಿರುವಂಥ ಲಕ್ಕುಂಡಿ ಪ್ರಾಧಿಕಾರದ ಸದಸ್ಯರಾದಂಥ ಸಿದ್ದು ಪಾಟೀಲ್ ಎನ್ನುವರ ಗಮನಕ್ಕೆ ತೆಗೆದುಕೊಂಡ ನಂತರ ಇದನ್ನು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್.ಕೆ. ಪಾಟೀಲ್ ಅವರ ಗಮನಕ್ಕೆ ತೆಗೆದುಕೊಂಡು ಬರ್ತಾರೆ. ಅದಾದ ನಂತರ ಎಚ್.ಕೆ. ಪಾಟೀಲ್ರು ಸಿ.ಎಂ. ಸಿದ್ದರಾಮಯ್ಯನವರ ಗಮನಕ್ಕೆ ತೆಗೆದುಕೊಂಡು ಬರ್ತಾರೆ. ಸಿ.ಎಂ. ಸಿದ್ದರಾಮಯ್ಯನವರಿಗೂ ಕೂಡ ಫೋನ್ ಮೂಲಕ ಮಾತನಾಡುವ ಮೂಲಕ ನಮ್ಮ ಗ್ರಾಮದಲ್ಲಿ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿದೆ ಅಂತೇಳಿ. ಆದರೆ ಆ ಸಮಯದಲ್ಲಿ ಈ ನಿಧಿ ಎಷ್ಟು ಪ್ರಮಾಣದಿದೆ ಅಂತ ಗೊತ್ತಿಲ್ಲ. ಆದರೆ ಅದರ ಗಾತ್ರ ನೋಡಿಕೊಂಡು 1 kg ನಿಧಿ ಸಿಕ್ಕಿದೆ, 1 kg ಬಂಗಾರ ಇದೆ ಅಂಥೇಳಿ ಮಾತುಗಳು ಕೇಳಿದ್ರು. ಸಿ.ಎಂ. ಸಿದ್ದರಾಮಯ್ಯನವರು ಕೂಡ ಆ ನಿಧಿ ಸಿಕ್ಕಂಥದ್ದನ್ನು ಕೂಡ ನೀವು ಪುರಾತತ್ವ ಇಲಾಖೆ ಮತ್ತು ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡುವಂತೆ ಸೂಚನೆ ಕೊಟ್ಟಿದ್ದರು. ಅದೇ ರೀತಿಯಾಗಿ ಏನು ಮೊನ್ನೆ ಜಿಲ್ಲಾ ಆಡಳಿತದ ಅಧಿಕಾರಿಗಳು ಅಂದರೆ ಎ ಸಿ ದುರ್ಗೇಶ್ ಅವರು, ಆಮೇಲೆ ADC ಅಧಿಕಾರಿಗಳು ಮತ್ತು SP ರೋಹನ್ ಜಗದೀಶ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಬಂದು ಅಲ್ಲಿ ಒಂದು ಪಂಚನಾಮೆ ಮಾಡುವಂಥ ಕೆಲಸ ಕೂಡ ಮಾಡ್ತಾರೆ. ಆ ನಿಧಿ ಸಿಕ್ಕ ಸ್ಥಳದಲ್ಲಿ ಪಕ್ಕದಲ್ಲಿರುವಂಥ ಲಕ್ಷ್ಮೀ ದೇವಸ್ಥಾನದಲ್ಲಿ ಆ ನಿಧಿಯನ್ನು ಸಂಗ್ರಹಿಸಿಟ್ಟಿರ್ತಾರೆ. ಅದಾದ ನಂತರ ಪಂಚರ ಮುಖಾಂತರ ಮತ್ತು ಪೊಲೀಸ್ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತದ ಅಧಿಕಾರಿಗಳ ನೇತೃತ್ವದಲ್ಲಿ ಅಕ್ಕಸಾಲಿಗರನ್ನು ಕರೆದುಕೊಂಡು ಬಂದು ಆ ನಿಧಿಯನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿದಂತಲ್ಲಿ ಅದರಲ್ಲಿ ಸುಮಾರು 21 ಪ್ರಕಾರದ ವಿವಿಧ ರೀತಿಯ ಚಿನ್ನದ ಆಭರಣಗಳು ಕೂಡ ಪತ್ತೆಯಾಗಿದ್ದಾವೆ. ಒಂದಿಷ್ಟು ಏನು ಚಿನ್ನದ ಸರ ಆಗಿರ್ಬೋದು, ಆ ತಂತಿ ಆಗಿರ್ಬೋದು, ರೌಂಡ್ ರೀತಿ ಅಂದರೆ ಹಿಂದಿನ ಕಾಲದಲ್ಲಿ ಸುಮಾರು 100 ವರ್ಷಗಳ ಹಿಂದಿನ ಕಾಲದ ಜನರು ಬಳಕೆ ಮಾಡುವಂಥ ಸುಮಾರು 21 ನಮೂನೆಯ ಬಂಗಾರದ ಆಭರಣಗಳು ಅಲ್ಲಿ ಪತ್ತೆಯಾಗಿದ್ದಾವೆ. ಅವನ್ನೆಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡಿ ಅದು 21 ಆಭರಣಗಳು 466 ಗ್ರಾಮದಷ್ಟು ಚಿನ್ನ, ಅಲ್ಲಿಂದ ಹಿಡಿದು 466ರಿಂದ 470 ಗ್ರಾಮ ಚಿನ್ನ ಆಗತ್ತೆ ಅಂಥೇಳಿ ಜಿಲ್ಲಾಧಿಕಾರಿಗಳು ಇದನ್ನು ವಶಕ್ಕೆ ಪಡೆದುಕೊಂಡಿದ್ದರು. ಆಗ ಅದನ್ನು ತೆಗೆದುಕೊಂಡು ಬಂದು ಗದಗ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿರುವಂಥ ಖಜಾನೆಗೆ ಮುಟ್ಟಿಸಲಾಗಿತ್ತು. ಅದಾದ ನಂತರ ಲಕ್ಕುಂಡಿಗೆ ಕೇಂದ್ರ ಪುರಾತತ್ವ ಇಲಾಖೆಯ ಅಧಿಕಾರಿ, ಹಿರಿಯ ಅಧಿಕಾರಿ ರಮೇಶ್ ಮೂಲಿಮನಿಯವರು ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟಂಥ ಸಮಯದಲ್ಲಿ ಅಲ್ಲಿ ಕಸ್ತೂರವ್ವ ರಿತ್ತಿ ಏನು ಕುಟುಂಬ ಇದೆ ಆ ಕುಟುಂಬದ ಮನೆಯನ್ನು ಪರಿಶೀಲನೆ ಮಾಡಿದಂಥ ಸಮಯದಲ್ಲಿ ಅಲ್ಲಿ ಈ ಒಂದು ಆ ಚಿನ್ನ ಸಿಕ್ಕಂಥ ಜಾಗವನ್ನು ಪರಿಶೀಲನೆ ಮಾಡಿದಾಗ ರಮೇಶ್ ಮೂಲಿಮನಿಯವರು ಒಂದು ಹೇಳಿಕೆ ಕೊಡ್ತಾರೆ ರಿಪಬ್ಲಿಕ್ ಕನ್ನಡಕ್ಕೆ. ಏನಂತಂದರೆ ಈ ಆಭರಣಗಳನ್ನು ನೋಡಿದರೆ ಇದು ದೇವಸ್ಥಾನಕ್ಕೆ ಸೇರಿದ್ದಲ್ಲ, ಯಾವುದೇ
ಯಾವುದೇ ಒಂದು ರಾಜ್ಯ ಮನೆತನಕ್ಕೆ ಸೇರಿದ್ದಲ್ಲ, ಇದು ಅದೇ ಒಂದು ಕುಟುಂಬಕ್ಕೆ ಸೇರಿದ್ದು. ಈ ಒಂದು ಹೇಳಿಕೆ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗುತ್ತೆ. ಏನು ಪ್ರಾಮಾಣಿಕವಾಗಿ ಆ ನಿಧಿಯನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದಂಥ ಕುಟುಂಬಸ್ಥರು, ಗ್ರಾಮಸ್ಥರು ಅವಾಗೆ ಈ ಚಿನ್ನವನ್ನು ನಮಗೆ ಕೊಡಬೇಕಂಥೇಳಿ ಆಗ್ರಹಿಸ್ತಾರೆ. ಯಾಕಂತಂದರೆ ಇದು ನಮ್ಮ ಪೂರ್ವಜರು ಏನು ಈ ನಿಧಿಯನ್ನು ತಮ್ಮ ಮನೆಯಲ್ಲಿ ಇಟ್ಟಿದ್ರು, ಹೀಗಾಗಿ ಈ ನಿಧಿ ನಮಗೆ ಸಿಗಬೇಕಂತೇಳಿ, ಹೀಗಾಗಿ ಆ ನಿಧಿಯನ್ನು ನಮಗೆ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ರು. ನಂತರ ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟಾಗ ಭೂಮಿಯ ಕೆಳಗಡೆ ಭಾಗದಲ್ಲಿ ಅಂದರೆ ಭೂಮಿಯಲ್ಲಿ ಇದ್ದರೆ ಅದು ಸರ್ಕಾರಕ್ಕೆ ಸೇರಿದ್ದು ಅಂತ ಹೇಳ್ತಾರೆ. ಇದು ಚಿನ್ನವಲ್ಲ, ಇದೊಂದು ನಿಧಿ ಅಂಥೇಳಿ ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಸ್ಪಷ್ಟನೆ ನೀಡಿದ ನಂತರ ಸಾಕಷ್ಟು ಗೊಂದಲದ ವಾತಾವರಣ ಅಲ್ಲಿ ನಿರ್ಮಾಣವಾಗಿತ್ತು. ಹೀಗಾಗಿ ಕುಟುಂಬಸ್ಥರು ನಮಗೆ ನಿಧಿ ಚಿನ್ನ ಬೇಕು ಅಂತ ಹೇಳ್ತಾ ಇದ್ರು. ಅದಾದ ನಂತರ ಇವಾಗ ಕುಟುಂಬಸ್ಥರು ಕೂಡ ನಮಗೆ ಯಾವುದೇ ರೀತಿಯಿಂದ ಚಿನ್ನ ಬೇಡ, ನಮಗೆ ಒಂದು ನಿವೇಶನ, ಒಂದು ಸೂರು ಕಲ್ಪಿಸಿಕೊಡ್ಬೇಕಂತೇಳಿ ಕಸ್ತೂರವ್ವ ರಿತ್ತಿ ಕುಟುಂಬ ಏನಿದೆ ಇದು ಸಾಕಷ್ಟು ಬಡತನದ ಬೇಗೆಯಲ್ಲಿ ಬೆಳೆದಂಥ ಕುಟುಂಬ. ಏನು ಪ್ರಜ್ವಲ್ ಮತ್ತು ಕಸ್ತೂರಿ ಇಬ್ಬರೇ ಇದ್ದಾರೆ. ಕಸ್ತೂರಿ ಅವರ ಪತಿ ಬಸವರಾಜ್ ಅವರು ಕೂಡ ನಿಧನ ಹೊಂದಿದ್ದಾರೆ. ಹೀಗಾಗಿ ಕಸ್ತೂರವ್ವ ಮತ್ತು ಮಗ ಪ್ರಜ್ವಲ್ ಇಬ್ಬರೇ ವಾಸ ಮಾಡ್ತಾ ಇದ್ದಾರೆ. ಅದು ಬಡತನದಲ್ಲಿರುವವರು ಆ ಮನೆ ಕೆಡವಿ ಪುನಃ ಮನೆ ನಿರ್ಮಾಣ ಮಾಡಬೇಕನ್ನುವ ಲೆಕ್ಕಾಚಾರದಲ್ಲಿರ್ತಾರೆ. ಅಂಥ ಸಮಯದಲ್ಲಿ ಇವಾಗ ಆ ಒಂದು ಪತ್ತೆ ಈ ಮನೆ ಏನು ಆ ನಿಧಿ ಪತ್ತೆ ಆಗಿರುತ್ತೆ, ಈ ನಿಧಿ ನಮಗೆ ಬೇಡ, ಇವಾಗ ನಮಗೆ ಒಂದು ಸೂರು ಕಲ್ಪಿಸಿಕೊಡ್ಬೇಕಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಇವತ್ತು ಜಿಲ್ಲಾಧಿಕಾರಿಗಳಾದಂಥ CN ಶ್ರೀಧರ್ ಅವರು ಕೂಡ ಗ್ರಾಮಕ್ಕೆ ಭೇಟಿ ಕೊಟ್ಟು ಎಲ್ಲ ಪರಿಶೀಲನೆ ಕೂಡ ಮಾಡಿದರು. ಅದಾದ ನಂತರ ಇವಾಗ ಕೇಂದ್ರ ಅಧಿಕಾರಿ ಏನಿದ್ದಾರೆ ರಮೇಶ್ ಮೂಲಿಮನಿಯವರು ಇವಾಗ ನಾನು ತಪ್ಪು ಹೇಳಿಕೆ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಯಾವುದೇ ಒಂದು ಒತ್ತಡದಲ್ಲಿ ಅದು ನಿಧಿಯಲ್ಲ ಬಂಗಾರ ಅಂತ ಹೇಳಿದ್ದೆ, ಆದರೆ ಇವಾಗ ಅದು 1962ರ ಕಾನೂನಿನ ಪ್ರಕಾರ ಭೂಮಿಯ ಕೆಳಗಡೆ ಅಂದರೆ ಭೂಮಿಯಲ್ಲಿದ್ದರೂ ಕೂಡ ಅದು ಸರ್ಕಾರಕ್ಕೆ ಸೇರಿದ್ದು, ಅದು ನಿಧಿ ಅಂತೇಳಿ ಸ್ಪಷ್ಟನೆ ನೀಡಿದ್ದಾರೆ. ಇವಾಗ ಜಿಲ್ಲಾಧಿಕಾರಿಗಳು ಕೂಡ ಸ್ಪಷ್ಟನೆ ನೀಡ್ತಾ ಇದ್ದಾರೆ. ನಾವು 1 ವಾರದಲ್ಲಿ ಈ ಕುರಿತು ಎಲ್ಲ ವಿಚಾರಣೆಯನ್ನು ಕೂಡ ಪೂರ್ಣ ಮಾಡ್ತೇವೆ. ಹೀಗಾಗಿ ಈ ಒಂದು ವಿಚಾರಣೆ ಪೂರ್ಣವಾದ ನಂತರ ಆ ಕುಟುಂಬಕ್ಕೆ ನಾವು ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡ್ತೇವೆ ಅಂಥೇಳಿ. ಒಟ್ಟಾರೆ ಹೇಳಬೇಕಂತಂದರೆ ಏನು ರಿತ್ತಿ ಕುಟುಂಬ ಸಾಕಷ್ಟು ಬಡತನದಲ್ಲಿದೆ. ಇವಾಗ ಸಿಕ್ಕ ನಿಧಿಯನ್ನು 1 ವಾರದಲ್ಲಿ ಆ ನಿಧಿ ಯಾರಿಗೆ ಸೇರಿದ್ದು, ಸರ್ಕಾರಕ್ಕೆ ಸೇರಿದ್ದು ಕುಟುಂಬಸ್ಥರಿಗೆ ಸೇರಿದ್ದ ಎನ್ನುವುದನ್ನು ಕೂಡ ಜಿಲ್ಲಾಧಿಕಾರಿಗಳೇ ಸಂಪೂರ್ಣವಾಗಿ ಮಾಹಿತಿ ಕೊಡಬೇಕಾಗತ್ತೆ. ಸದ್ಯಕ್ಕೆ ಇವಾಗ ಏನು ಈ ಒಂದು ನಿಧಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿದ್ದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಜೊತೆಗೆ ನಾವು ಮಾತನಾಡಿಕೊಂಡು ಈ ಒಂದು ಆ ಕುಟುಂಬಕ್ಕೂ ಕೂಡ ನಾವು ಸೂಕ್ತವಾದ ನ್ಯಾಯ ಕೊಡ್ತೇವೆ ಮತ್ತು ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಐತಿಹಾಸಿಕ ಗ್ರಾಮ ಲಕ್ಕುಂಡಿ ಗ್ರಾಮ, ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮ ಇದು 11-12ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಆಳ್ವಿಕೆಗೆ ಒಳಪಟ್ಟಿತ್ತು. ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ 101 ಗುಡಿ ಮತ್ತು 101 ಬಾವಿಗಳಿದ್ದಾವೆ ಅನ್ನೋ ಒಂದು ಇತಿಹಾಸ ಇದೆ. ಅದೇ ರೀತಿಯಾಗಿ ಲಕ್ಕುಂಡಿ ಗ್ರಾಮದಲ್ಲಿ ಟಂಕಸಾಲಿ ಅಂದರೆ ನಾಣ್ಯಗಳನ್ನು ತಯಾರು ಮಾಡುವಂಥ ಕಂಪನಿಗಳು ಇದ್ದವು ಅಂಥೇಳಿ ಇತಿಹಾಸದಿಂದ ಕೇಳ್ಪಡುತ್ತೇವೆ. ಅದೇ ರೀತಿಯಾಗಿ ಇಲ್ಲಿ ಸಾಕಷ್ಟು ದೇವಾಲಯಗಳು ಇರೋದರಿಂದ ಈ ಒಂದು ದೇವಸ್ಥಾನ ಒಂದು ತವರೂರು ಅಂಥೇಳಿ ಲಕ್ಕುಂಡಿ ಗ್ರಾಮ ಖ್ಯಾತಿ ಪಡೆದಿದೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಲಕ್ಕುಂಡಿ ಗ್ರಾಮಕ್ಕೆ ಆಗಮಿಸ್ತಾರೆ. ಆದರೆ ಈ ಲಕ್ಕುಂಡಿ ಗ್ರಾಮದಲ್ಲಿ ಬಹು ವರ್ಷಗಳಿಂದನೂ ಕೂಡ ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ನಿಧಿ ಇದೆ, ಬಂಗಾರ ಇದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಪ್ರತಿ ಬಾರಿ ಕೂಡ ಮಳೆ ಬಂದರೆ ಸಾಕು ಈ ಹಿಂದೆ ಈ ಲಕ್ಕುಂಡಿ ಗ್ರಾಮದ ಹಿರಿಯರು ಗ್ರಾಮದಲ್ಲಿ ನಿಧಿ ಹುಡುಕುವಂಥ ಕೆಲಸ ಮಾಡ್ತಾ ಇದ್ರು. ರಸ್ತೆಯಲ್ಲಿ ಆಗಿರ್ಬೋದು, ದೇವಸ್ಥಾನದ ಬಳಿ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಕಡೆ ಹೋದಾಗ ಮಳೆ ಆದಂಥ ಸಮಯದಲ್ಲಿ ಅಲ್ಲಿ ಸಣ್ಣ ಸಣ್ಣ ಚಿನ್ನದ ತುಂಡುಗಳು ಸಿಗ್ತಾ ಇದ್ವು ಅಂಥೇಳಿ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಚಿನ್ನ ಇದೆ ಎನ್ನುವುದು ಕೂಡ ಈ ಹಿಂದೆನೂ ಕೂಡ ಖಚಿತಪಟ್ಟಿತ್ತು. ಇವಾಗ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿದೆ. ಏನಂತಂದರೆ ಲಕ್ಕುಂಡಿ ಗ್ರಾಮದ ಕಸ್ತೂರಿ ರಿತ್ತಿ ಎನ್ನುವ ಕುಟುಂಬ ಏನು ಹೊಸ ಮನೆ ನಿರ್ಮಾಣ ಮಾಡ್ತಾ ಇದ್ರು. ಪಕ್ಕದಲ್ಲೇ ಲಕ್ಷ್ಮೀ ದೇವಸ್ಥಾನ ಇದೆ. ಆ ಲಕ್ಷ್ಮೀ ದೇವಸ್ಥಾನ ಪಕ್ಕದಲ್ಲಿ ಕಸ್ತೂರವ್ವ ರಿತ್ತಿ ಎನ್ನುವರು ತಮ್ಮ ಮನೆಯನ್ನು ಕೆಡವಿ ಇವಾಗ
ಇವಾಗ ಹೊಸ ಮನೆ ನಿರ್ಮಾಣ ಮಾಡ್ತಾ ಇದ್ರು. ಈ ಸಮಯದಲ್ಲಿ ಏನು ಮನೆಯ ಪಾಯ ತೆಗೆದಿದ್ರು. ಪಾಯ ತುಂಬುವ ಸಮಯದಲ್ಲಿ ಒಂದು ತಾಮ್ರದ ಮಡಿಕೆ ರೀತಿಯಲ್ಲಿ ನಿಧಿ ಪತ್ತೆಯಾಗಿದೆ. ಏನು ಆ ತಾಮ್ರದ ಮಡಿಕೆ ಏನಿದೆ, ಆ ಮಡಿಕೆಯಲ್ಲಿ ಸುಮಾರು 466 ಗ್ರಾಮದಿಂದ 470 ಗ್ರಾಮದಷ್ಟು ಬಂಗಾರದ ವಿವಿಧ ಆಭರಣಗಳು ಕೂಡ ಪತ್ತೆಯಾಗಿದ್ದಾವೆ. ಇವಾಗ ಆ ನಿಧಿಯನ್ನು ಕೂಡ ಆ ಕುಟುಂಬಸ್ಥರು ಇವಾಗ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಆ ಕುಟುಂಬದ 8ನೇ ತರಗತಿ ಓದುವಂಥ ಪ್ರಜ್ವಲ್ ರಿತ್ತಿ ಎನ್ನುವ ಬಾಲಕನಿಗೆ ಮೊದಲನೆಯ ಬಾರಿಗೆ ಈ ಒಂದು ನಿಧಿ ಸಿಗತ್ತೆ. ಅದನ್ನು ತೆಗೆದುಕೊಂಡು ಬಂದು ಗ್ರಾಮದಲ್ಲಿ ಸುತ್ತಾಡ್ತಾ ಇರ್ತಾನೆ. ಈ ಸಮಯದಲ್ಲಿ ಲಕ್ಕುಂಡಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯೆ ಆದಂಥ ರಜಿಯಾ ಬೇಗಂ ತಹಸೀಲ್ದಾರ್ ಎನ್ನುವ ಸದಸ್ಯೆ ಏನಿದ್ದಾಳೆ ಇವರ ಗಮನಕ್ಕೆ ತೆಗೆದುಕೊಂಡು ಬರ್ತಾರೆ. ಆ ತೆಗೆದುಕೊಂಡು ಬಂದ ನಂತರ ರಜಿಯಾ ಬೇಗಂ ಅಲ್ಲಿರುವಂಥ ಲಕ್ಕುಂಡಿ ಪ್ರಾಧಿಕಾರದ ಸದಸ್ಯರಾದಂಥ ಸಿದ್ದು ಪಾಟೀಲ್ ಎನ್ನುವರ ಗಮನಕ್ಕೆ ತೆಗೆದುಕೊಂಡ ನಂತರ ಇದನ್ನು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್.ಕೆ. ಪಾಟೀಲ್ ಅವರ ಗಮನಕ್ಕೆ ತೆಗೆದುಕೊಂಡು ಬರ್ತಾರೆ. ಅದಾದ ನಂತರ ಎಚ್.ಕೆ. ಪಾಟೀಲ್ರು ಸಿ.ಎಂ. ಸಿದ್ದರಾಮಯ್ಯನವರ ಗಮನಕ್ಕೆ ತೆಗೆದುಕೊಂಡು ಬರ್ತಾರೆ. ಸಿ.ಎಂ. ಸಿದ್ದರಾಮಯ್ಯನವರಿಗೂ ಕೂಡ ಫೋನ್ ಮೂಲಕ ಮಾತನಾಡುವ ಮೂಲಕ ನಮ್ಮ ಗ್ರಾಮದಲ್ಲಿ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿದೆ ಅಂತೇಳಿ. ಆದರೆ ಆ ಸಮಯದಲ್ಲಿ ಈ ನಿಧಿ ಎಷ್ಟು ಪ್ರಮಾಣದಿದೆ ಅಂತ ಗೊತ್ತಿಲ್ಲ. ಆದರೆ ಅದರ ಗಾತ್ರ ನೋಡಿಕೊಂಡು 1 kgಯಷ್ಟು ನಿಧಿ ಸಿಕ್ಕಿದೆ, 1 kgಯಷ್ಟು ಬಂಗಾರ ಇದೆ ಅಂಥೇಳಿ ಮಾತುಗಳು ಕೇಳಿದ್ರು. ಸಿ.ಎಂ. ಸಿದ್ದರಾಮಯ್ಯನವರು ಕೂಡ ಆ ನಿಧಿ ಸಿಕ್ಕಂಥದ್ದನ್ನು ಕೂಡ ನೀವು ಪುರಾತತ್ವ ಇಲಾಖೆ ಮತ್ತು ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡುವಂತೆ ಸೂಚನೆ ಕೊಟ್ಟಿದ್ದರು. ಅದೇ ರೀತಿಯಾಗಿ ಏನು ಮೊನ್ನೆ ಜಿಲ್ಲಾ ಆಡಳಿತದ ಅಧಿಕಾರಿಗಳು ಅಂದರೆ ಎ ಸಿ ದುರ್ಗೇಶ್ ಅವರು, ಆಮೇಲೆ ADC ಅಧಿಕಾರಿಗಳು ಮತ್ತು SP ರೋಹನ್ ಜಗದೀಶ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಬಂದು ಅಲ್ಲಿ ಒಂದು ಪಂಚನಾಮೆ ಮಾಡುವಂಥ ಕೆಲಸ ಕೂಡ ಮಾಡ್ತಾರೆ. ಆ ನಿಧಿ ಸಿಕ್ಕ ಸ್ಥಳದಲ್ಲಿ ಪಕ್ಕದಲ್ಲಿರುವಂಥ ಲಕ್ಷ್ಮೀ ದೇವಸ್ಥಾನದಲ್ಲಿ ಆ ನಿಧಿಯನ್ನು ಸಂಗ್ರಹಿಸಿಟ್ಟಿರ್ತಾರೆ. ಅದಾದ ನಂತರ ಪಂಚರ ಮುಖಾಂತರ ಮತ್ತು ಪೊಲೀಸ್ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತದ ಅಧಿಕಾರಿಗಳ ನೇತೃತ್ವದಲ್ಲಿ ಅಕ್ಕಸಾಲಿಗರನ್ನು ಕರೆದುಕೊಂಡು ಬಂದು ಆ ನಿಧಿಯನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿದಂತಲ್ಲಿ ಅದರಲ್ಲಿ ಸುಮಾರು 21 ಪ್ರಕಾರದ ವಿವಿಧ ರೀತಿಯ ಚಿನ್ನದ ಆಭರಣಗಳು ಕೂಡ ಪತ್ತೆಯಾಗಿದ್ದಾವೆ. ಒಂದಿಷ್ಟು ಏನು ಚಿನ್ನದ ಸರ ಆಗಿರ್ಬೋದು, ಆ ತಂತಿ ಆಗಿರ್ಬೋದು, ರೌಂಡ್ ರೀತಿ ಅಂದರೆ ಹಿಂದಿನ ಕಾಲದಲ್ಲಿ ಸುಮಾರು 100 ವರ್ಷಗಳ ಹಿಂದಿನ ಕಾಲದ ಜನರು ಬಳಕೆ ಮಾಡುವಂಥ ಸುಮಾರು 21 ನಮೂನೆಯ ಬಂಗಾರದ ಆಭರಣಗಳು ಅಲ್ಲಿ ಪತ್ತೆಯಾಗಿದ್ದಾವೆ. ಅವನ್ನೆಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡಿ ಅದು 21 ಆಭರಣಗಳು 466 ಗ್ರಾಮದಷ್ಟು ಚಿನ್ನ, ಅಲ್ಲಿಂದ ಹಿಡಿದು 466ರಿಂದ 470 ಗ್ರಾಮ ಚಿನ್ನ ಆಗತ್ತೆ ಅಂಥೇಳಿ ಜಿಲ್ಲಾಧಿಕಾರಿಗಳು ಇದನ್ನು ವಶಕ್ಕೆ ಪಡೆದುಕೊಂಡಿದ್ದರು. ಆಗ ಅದನ್ನು ತೆಗೆದುಕೊಂಡು ಬಂದು ಗದಗ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿರುವಂಥ ಖಜಾನೆಗೆ ಮುಟ್ಟಿಸಲಾಗಿತ್ತು. ಅದಾದ ನಂತರ ಲಕ್ಕುಂಡಿಗೆ ಕೇಂದ್ರ ಪುರಾತತ್ವ ಇಲಾಖೆಯ ಅಧಿಕಾರಿ, ಹಿರಿಯ ಅಧಿಕಾರಿ ರಮೇಶ್ ಮೂಲಿಮನಿಯವರು ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟಂಥ ಸಮಯದಲ್ಲಿ ಅಲ್ಲಿ ಕಸ್ತೂರವ್ವ ರಿತ್ತಿ ಏನು ಕುಟುಂಬ ಇದೆ ಆ ಕುಟುಂಬದ ಮನೆಯನ್ನು ಪರಿಶೀಲನೆ ಮಾಡಿದಂಥ ಸಮಯದಲ್ಲಿ ಅಲ್ಲಿ ಈ ಒಂದು ಆ ಚಿನ್ನ ಸಿಕ್ಕಂಥ ಜಾಗವನ್ನು ಪರಿಶೀಲನೆ ಮಾಡಿದಾಗ ರಮೇಶ್ ಮೂಲಿಮನಿಯವರು ಒಂದು ಹೇಳಿಕೆ ಕೊಡ್ತಾರೆ ರಿಪಬ್ಲಿಕ್ ಕನ್ನಡಕ್ಕೆ. ಏನಂತಂದರೆ ಇದು ಈ ಆಭರಣಗಳನ್ನು ನೋಡಿದರೆ ಇದು ದೇವಸ್ಥಾನಕ್ಕೆ ಸೇರಿದ್ದಲ್ಲ, ಯಾವುದೇ ಒಂದು ರಾಜ್ಯ ಮನೆತನಕ್ಕೆ ಸೇರಿದ್ದಲ್ಲ, ಇದು ಅದೇ ಒಂದು ಕುಟುಂಬಕ್ಕೆ ಸೇರಿದ್ದು. ಈ ಒಂದು ಹೇಳಿಕೆ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗುತ್ತೆ. ಏನು ಪ್ರಾಮಾಣಿಕವಾಗಿ ಆ ನಿಧಿಯನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದಂಥ ಕುಟುಂಬಸ್ಥರು, ಗ್ರಾಮಸ್ಥರು ಅವಾಗೆ ಈ ಚಿನ್ನವನ್ನು ನಮಗೆ ಕೊಡಬೇಕಂಥೇಳಿ ಆಗ್ರಹಿಸ್ತಾರೆ. ಯಾಕಂತಂದರೆ ಇದು ನಮ್ಮ ಪೂರ್ವಜರು ಏನು ಈ ನಿಧಿಯನ್ನು ತಮ್ಮ ಮನೆಯಲ್ಲಿ ಇಟ್ಟಿದ್ರು, ಹೀಗಾಗಿ ಈ ನಿಧಿ ನಮಗೆ ಸಿಗಬೇಕಂತೇಳಿ, ಹೀಗಾಗಿ ಆ ನಿಧಿಯನ್ನು ನಮಗೆ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ರು. ನಂತರ ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟಾಗ ಭೂಮಿಯ ಕೆಳಗಡೆ ಭಾಗದಲ್ಲಿ ಅಂದರೆ ಭೂಮಿಯಲ್ಲಿ ಇದ್ದರೆ ಅದು ಸರ್ಕಾರಕ್ಕೆ ಸೇರಿದ್ದು ಅಂತ ಹೇಳ್ತಾರೆ. ಇದು ಚಿನ್ನವಲ್ಲ, ಇದೊಂದು ನಿಧಿ ಅಂಥೇಳಿ ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಸ್ಪಷ್ಟನೆ ನೀಡಿದ ನಂತರ ಸಾಕಷ್ಟು ಗೊಂದಲದ ವಾತಾವರಣ ಅಲ್ಲಿ ನಿರ್ಮಾಣವಾಗಿತ್ತು. ಹೀಗಾಗಿ ಕುಟುಂಬಸ್ಥರು ನಮಗೆ ನಿಧಿ ಚಿನ್ನ ಬೇಕು ಅಂತ ಹೇಳ್ತಾ ಇದ್ರು. ಅದಾದ ನಂತರ ಇವಾಗ ಕುಟುಂಬಸ್ಥರು ಕೂಡ ನಮಗೆ ಯಾವುದೇ ರೀತಿಯಿಂದ ಚಿನ್ನ ಬೇಡ, ನಮಗೆ ಒಂದು ನಿವೇಶನ, ಒಂದು ಸೂರು ಕಲ್ಪಿಸಿಕೊಡ್ಬೇಕಂತೇಳಿ ಕಸ್ತೂರವ್ವ ರಿತ್ತಿ ಕುಟುಂಬ ಏನಿದೆ ಇದು ಸಾಕಷ್ಟು ಬಡತನದ ಬೇಗೆಯಲ್ಲಿ ಬೆಳೆದಂಥ ಕುಟುಂಬ. ಏನು ಪ್ರಜ್ವಲ್ ಮತ್ತು ಕಸ್ತೂರಿ ಇಬ್ಬರೇ ಇದ್ದಾರೆ. ಕಸ್ತೂರಿ ಅವರ ಪತಿ ಬಸವರಾಜ್ ಅವರು ಕೂಡ ನಿಧನ ಹೊಂದಿದ್ದಾರೆ. ಹೀಗಾಗಿ ಕಸ್ತೂರವ್ವ ಮತ್ತು ಮಗ ಪ್ರಜ್ವಲ್ ಇಬ್ಬರೇ ವಾಸ ಮಾಡ್ತಾ ಇದ್ದಾರೆ. ಅದು ಬಡತನದಲ್ಲಿರುವವರು ಆ ಮನೆ ಕೆಡವಿ ಪುನಃ ಮನೆ ನಿರ್ಮಾಣ ಮಾಡಬೇಕನ್ನುವ ಲೆಕ್ಕಾಚಾರದಲ್ಲಿರ್ತಾರೆ. ಅಂಥ ಸಮಯದಲ್ಲಿ ಇವಾಗ ಆ ಒಂದು ಪತ್ತೆ ಈ ಮನೆ ಏನು ಆ ನಿಧಿ ಪತ್ತೆ ಆಗಿರುತ್ತೆ, ಈ ನಿಧಿ ನಮಗೆ ಬೇಡ, ಇವಾಗ ನಮಗೆ
ಒಂದು ಸೂರು ಕಲ್ಪಿಸಿಕೊಡ್ಬೇಕಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಇವತ್ತು ಜಿಲ್ಲಾಧಿಕಾರಿಗಳಾದಂಥ CN ಶ್ರೀಧರ್ ಅವರು ಕೂಡ ಗ್ರಾಮಕ್ಕೆ ಭೇಟಿ ಕೊಟ್ಟು ಎಲ್ಲ ಪರಿಶೀಲನೆ ಕೂಡ ಮಾಡಿದರು. ಅದಾದ ನಂತರ ಕೇಂದ್ರ ಅಧಿಕಾರಿ ಏನಿದ್ದಾರೆ ರಮೇಶ್ ಮೂಲಿಮನಿಯವರು ನಾನು ತಪ್ಪು ಹೇಳಿಕೆ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಯಾವುದೇ ಒಂದು ಒತ್ತಡದಲ್ಲಿ ಅದು ನಿಧಿಯಲ್ಲ ಬಂಗಾರ ಅಂತ ಹೇಳಿದ್ದೆ, ಆದರೆ ಅದು 1962ರ ಕಾನೂನಿನ ಪ್ರಕಾರ ಭೂಮಿಯ ಕೆಳಗಡೆ ಅಂದರೆ ಭೂಮಿಯಲ್ಲಿದ್ದರೂ ಕೂಡ ಅದು ಸರ್ಕಾರಕ್ಕೆ ಸೇರಿದ್ದು, ಅದು ನಿಧಿ ಅಂತೇಳಿ ಸ್ಪಷ್ಟನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡ ಸ್ಪಷ್ಟನೆ ನೀಡ್ತಾ ಇದ್ದಾರೆ. ನಾವು 1 ವಾರದಲ್ಲಿ ಈ ಕುರಿತು ಎಲ್ಲ ವಿಚಾರಣೆಯನ್ನು ಕೂಡ ಪೂರ್ಣ ಮಾಡ್ತೇವೆ. ಹೀಗಾಗಿ ಈ ಒಂದು ವಿಚಾರಣೆ ಪೂರ್ಣವಾದ ನಂತರ ಆ ಕುಟುಂಬಕ್ಕೆ ನಾವು ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡ್ತೇವೆ ಅಂಥೇಳಿ. ಒಟ್ಟಾರೆ ಹೇಳಬೇಕಂತಂದರೆ ಏನು ರಿತ್ತಿ ಕುಟುಂಬ ಸಾಕಷ್ಟು ಬಡತನದಲ್ಲಿದೆ. ಸಿಕ್ಕ ನಿಧಿಯನ್ನು 1 ವಾರದಲ್ಲಿ ಆ ನಿಧಿ ಯಾರಿಗೆ ಸೇರಿದ್ದು, ಸರ್ಕಾರಕ್ಕೆ ಸೇರಿದ್ದು ಕುಟುಂಬಸ್ಥರಿಗೆ ಸೇರಿದ್ದ ಎನ್ನುವುದನ್ನು ಕೂಡ ಜಿಲ್ಲಾಧಿಕಾರಿಗಳೇ ಸಂಪೂರ್ಣವಾಗಿ ಮಾಹಿತಿ ಕೊಡಬೇಕಾಗತ್ತೆ. ಸದ್ಯಕ್ಕೆ ಏನು ಈ ಒಂದು ನಿಧಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿದ್ದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಜೊತೆಗೆ ನಾವು ಮಾತನಾಡಿಕೊಂಡು ಈ ಒಂದು ಕುಟುಂಬಕ್ಕೂ ಕೂಡ ನಾವು ಸೂಕ್ತವಾದ ನ್ಯಾಯ ಕೊಡ್ತೇವೆ ಮತ್ತು ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ.